ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಈ ಬಾರಿ ಶುರು ಮಾಡಬೇಕು ಅಂದ್ರೆ ಬಹಳ ಎಚ್ಚರಿಕೆಯಿಂದ ಶುರು ಮಾಡಿ. ಮೇಷರಾಶಿಯವರು ಈ ವಾರ ಅಷ್ಟೊಂದು ಶುಭವಲ್ಲ. ಸಿಂಹರಾಶಿಯವರಿಗೆ 3, 3, 6, 6, 1, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು ಧನಲಾಭವಿದೆ. ಕುಂಭರಾಶಿಯವರಿಗೆ 2, 4, 6, 8, 8, 1, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು 7.5 ಇರೋದ್ರಿಂದ ಸ್ವಲ್ಪ ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಈ ವಾರ ಭವಿಷ್ಯವನ್ನು ನೋಡುವಂಥ ಒಂದು ಸಮಯ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಇನ್ನು 28ನೇ ತಾರೀಕು ಸೆಪ್ಟೆಂಬರ್ 28ನೇ ತಾರೀಕಿಂದ ಅಕ್ಟೋಬರ್ 4ನೇ ತಾರೀಕುವರೆಗೂ ಈ ವಾರದ ಭವಿಷ್ಯ. ಇನ್ನು ವಾರದ ಭವಿಷ್ಯವನ್ನು ನೋಡೋಕ್ಕಿಂತ ಮುಂಚೆ ಈ ವಾರದ ಹೈಲೈಟ್ಸ್ ಅನ್ನು ನೋಡೋದಾದ್ರೆ ಶ್ರೀಶಕೆ 1947ನೇ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯನ ಶರದೃತು, ಆಶ್ವಾಯುಜ ಮಾಸ, ಶುಕ್ಲ ಪಕ್ಷದಲ್ಲಿ 6ನೇ ದಿನ ಇವತ್ತು. ಅದಾದ್ಮೇಲೆ 29ನೇ ತಾರೀಕು ಸೋಮವಾರ ಸರಸ್ವತಿ ಪೂಜೆ, ಅದರ ಜೊತೆಗೆ ಅವತ್ತು ಕಾಳರಾತ್ರಿ ಕೂಡ ಇರುವಂಥದ್ದು. 30ನೇ ತಾರೀಕು ದುರ್ಗಾಷ್ಟಮಿ ಇದೆ, ಅಷ್ಟಮಿ ಪೂಜೆ ವಿಶೇಷವಾಗಿ. ಇನ್ನು ಅಕ್ಟೋಬರ್ 1ನೇ ತಾರೀಕು ಆಯುಧ ಪೂಜೆ ಮಹಾನವಮಿ ಇರುವಂಥದ್ದು. ಇನ್ನು 2ನೇ ತಾರೀಕು ಗಾಂಧಿ ಜಯಂತಿ ಇದೆ, ಬುದ್ಧ ಜಯಂತಿ ಇದೆ, ವಿಶೇಷವಾಗಿ ವಿಜಯದಶಮಿ ಮತ್ತು ಬನ್ನಿ ಪೂಜೆ, ಶಮಿ ವೃಕ್ಷದ ಪೂಜೆ ಇರುವಂಥ ದಿನ ಅವತ್ತು. ಅದಾದಮೇಲೆ 4ನೇ ತಾರೀಕು ಪ್ರದೋಷ ಪೂಜೆ ಇದೆ. ಇದು ಈ ವಾರದ ಹೈಲೈಟ್ಸ್. ಇನ್ನು ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 3, 3, 6, 9, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಈ ಬಾರಿ ಶುರು ಮಾಡಬೇಕು ಅಂದರೆ ಬಹಳ ಎಚ್ಚರಿಕೆಯಿಂದ ಶುರು ಮಾಡಿ, ಇಲ್ಲಾಂದರೆ ಧನ ಮಾನ ಹಾನಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ವಾರ ಅಷ್ಟೊಂದು ಶುಭವಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಓದುವಂಥದ್ದು ಅತ್ಯಂತ ಶುಭದಾಯಕವಾಗಿರುವಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3, 3, 6, 6, 3, 9, 9, 3, 12, 1, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ ಇದೆ, ಕೀರ್ತಿ ಬೆಳೆಯುವಂಥ ಯೋಗ ಇದೆ. ಈ ವಾರ ವ್ಯವಹಾರದಲ್ಲಿ ಅದು ಯಾವುದೇ ವೃತ್ತಿಯಲ್ಲಿರಲಿ ಅವರಿಗೆ ಒಂದಷ್ಟು ಅನುಕೂಲಗಳು ಈ ವಾರ ವೃಷಭ ರಾಶಿಯವರಿಗೆ ಆಗ್ತದೆ. ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಈ ವಾರ ಒಂದಷ್ಟು ಕೋರ್ಟು ಕೇಸು ಕಚೇರಿ ಥರ ಏನಾದ್ರು ಇದ್ರೆ ಅದು ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ ಇದೆ, ಮನಸ್ಸಿನಂತೆ ಕಾರ್ಯಗಳು ನೆರವೇರ್ತದೆ. ಅಂದರೆ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಕೂಡ ಈ ವಾರ ನಿಮಗೆ ವಿಶೇಷವಾಗಿ ಫಲಪ್ರಾಪ್ತಿ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಟ್ರಾವೆಲಿಂಗ್ ಇದೆ, ಸ್ವಲ್ಪ ದೂರ ಪ್ರಯಾಣ ಮಾಡುವಂಥ ಯೋಗ ಕೂಡ ಇದೆ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 3, 3, 6, 3, 9, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು, ಇಲ್ಲಾಂದರೆ ಧನ ಮಾನ ಹಾನಿ ಆಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಎಚ್ಚರಿಕೆ ಈ ವಾರ ಬಹಳ ಮುಖ್ಯ. ಆದಷ್ಟು ಈ ವಾರ ಹೊಸ ವ್ಯವಹಾರ ಕೆಲಸಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಸ್ವಲ್ಪ ಹುಷಾರಾಗಿರಿ. ಯಾರ ಜೊತೆನೂ ವ್ಯವಹಾರ ಅದು ಇದು ಅಂತ ಬೇಡ. ಈ ವಾರ ಸ್ವಲ್ಪ ಸಮಾಧಾನವಾಗಿರಿ. ಮತ್ತು ಅಮ್ಮನವ್ರ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ಹಾಲು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 3, 6, 6, 1, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಅನುಕೂಲ, ಬಂಧುಗಳಿಂದ ನಿಮ್ಮ ಕೆಲಸಕ್ಕೆ ಸಹಾಯ ಆಗುವಂಥದ್ದು, ಮನೇಲಿ ಒಂದಷ್ಟು ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ಆಗುವಂಥದ್ದು, ಮತ್ತೆ
ಒಂದಷ್ಟು ಭೂಮಿ ತೆಗೆದುಕೊಳ್ಳುವಂಥದ್ದು, ಮನೆ ತೆಗೆದುಕೊಳ್ಳುವಂಥದ್ದು, ಗೃಹ ಪ್ರವೇಶ, ಮನೆಯ ಮದುವೆ, ಈ ಥರದ ಒಂದಷ್ಟು ಮಾತುಕತೆ ಅಥವಾ ಅನುಕೂಲ ಆಗುವಂಥ ಸಾಧ್ಯತೆಗಳಿದೆ. ಮನೆಯಲ್ಲಿ ಶುಭ ಕಾರ್ಯಗಳ ಯೋಗಗಳು ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ 3, 3, 6, 3, 9, 9, 3, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ ಇದೆ. ಆಭರಣವನ್ನು ಖರೀದಿ ಮಾಡುವಂಥದ್ದು, ಮನೆಗೆ ಒಂದಷ್ಟು ಫರ್ನಿಚರ್ ಅದು ಇದು ತೆಗೆದುಕೊಳ್ಳುವಂತಹ ಯೋಗ, ಕಳೆದು ಹೋದಂತಹ ವಸ್ತು ಪ್ರೀತಿಗಳು ಸಿಗುವಂಥದ್ದು, ಜನರಿಂದ ನಿಂದನೆ ಎಲ್ಲ ಹೋಗಿ ಪ್ರೀತಿ ಸಿಗುವಂಥದ್ದು, ಧನಲಾಭ ಇದೆ. ಶಾರೀರಿಕ ಸೌಖ್ಯವು ಚೆನ್ನಾಗಿದೆ. ಅನೇಕ ದಿನಗಳಿಂದ ಇದ್ದಂಥ ಮನಸ್ತಾಪಗಳೆಲ್ಲವೂ ಕೂಡ ಕ್ಲಿಯರ್ ಆಗುವಂತಹ ಯೋಗ ನಿಮ್ಗೆ ಈ ವಾರ ಇದೆ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ 3, 3, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಹಣವನ್ನು ಕಳ್ಕೊತೀರಾ, ಮೋಸ ಹೋಗ್ತೀರಾ. ಮತ್ತು ಅಧಿಕಾರಿಗಳಿಂದ ಕೆಲಸ ಮಾಡುವಂಥ ಜಾಗದಲ್ಲಿ ಅನೇಕ ಥರದ ಪೀಡೆಗಳು, ಸಮಸ್ಯೆಗಳು. ಜಾಗ್ರತೆಯಿಂದ ಸ್ವಲ್ಪ ಇರಿ. ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ. ಸಮಾಧಾನವಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ. ಲಕ್ಷ್ಮೀ ಅಮ್ಮನವರ ವಿಶೇಷ ದರ್ಶನದಿಂದ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಮನೆಯಲ್ಲೇ ಸ್ವಲ್ಪ ಲಕ್ಷ್ಮೀ ಅಷ್ಟೋತ್ರ ಓದಿ, ಲಕ್ಷ್ಮೀ ಅಮ್ಮನವರಿಗೆ ತುಪ್ಪದ ದೀಪವನ್ನು ಹಚ್ಚಿ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 3, 6, 3, 9, 9, 3, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ. ಆಭರಣ ಸಂಗ್ರಹ ಯೋಗವೂ ಇದೆ. ಕಳೆದು ಹೋದಂತಹ ಪ್ರೀತಿ ಸಿಗುವಂಥದ್ದು, ಮನೆಗೆ ಒಂದಷ್ಟು ಫರ್ನಿಚರ್ ಅದು ಇದು ತೆಗೆದುಕೊಳ್ಳುವಂಥದ್ದು, ಬಟ್ಟೆ ಖರೀದಿ ಮಾಡುವಂತಹ ಯೋಗ, ಶಾರೀರಿಕ ಸೌಖ್ಯ ಎಲ್ಲವೂ ಕೂಡ ಈ ವಾರ ನಿಮಗೆ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ. ಧನುಸ್ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ ರಾಶಿಯವರಿಗೆ 3, 3, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಹಣವನ್ನು ಕಳ್ಕೊತೀರಾ. ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸ ಮಾಡಬೇಕು. ಇಲ್ಲಾಂದರೆ ಖಂಡಿತವಾಗಿಯೂ ಧನುಸ್ ರಾಶಿಯವರಿಗೆ ಸಮಸ್ಯೆ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಿಲ್ಪತ್ರೆ ಮತ್ತು ಹಾಲು ಅರ್ಪಣೆ ಮಾಡಿಬಿಟ್ಟು ಬನ್ನಿ. ಈ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 3, 6, 6, 3, 9, 9, 3, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ. ಆಭರಣ ಸಂಗ್ರಹ ಯೋಗ ಇದೆ. ಮನೇಲಿ ಒಂದಷ್ಟು ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ವಾಹನಾದಿಗಳನ್ನು ಖರೀದಿ ಮಾಡುವಂಥದ್ದು, ವಸ್ತ್ರವನ್ನು ಖರೀದಿ ಮಾಡುವಂಥದ್ದು, ಶಾರೀರಿಕ ಸೌಖ್ಯ ಚೆನ್ನಾಗಿರುವಂಥದ್ದು, ಅನುಕೂಲ ಆಗುವಂಥದ್ದು ಮತ್ತು ಒಂದಷ್ಟು ಪ್ರಯಾಣ ಮಾಡುವಂಥದ್ದು ಕೂಡ ಇವರಿಗೆ ಇರುವಂಥದ್ದು. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 2, 4, 6, 8, 8, 1, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ. ಹೊರಗಡೆ ಸಮಾಜದಲ್ಲಿ ಒಂದಷ್ಟು ಗೌರವ ಸಿಗುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಆಗುವಂಥದ್ದು, ಜಯ ಲಾಭ ಆಗುವಂಥದ್ದು. ಸ್ವಲ್ಪ ದೈಹಿಕವಾದ ಅನಾರೋಗ್ಯ ಬಿಟ್ಟರೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ನಿಮಗೆ ಇದೆ. ಸ್ವಲ್ಪ ಸಾಡೆ ಸಾತಿ ಇರೋದ್ರಿಂದ ಸ್ವಲ್ಪ ಅರಳಿ ವೃಕ್ಷ ಪ್ರದಕ್ಷಿಣೆ, ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ. ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ. ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯ ಯೋಗ ಎಲ್ಲವೂ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ವಾರ ಎಲ್ಲ ರೀತಿಯ ಅನುಕೂಲಗಳು ಕೂಡ ಆಗ್ತದೆ ಅಂತ ಹೇಳ್ತಾ, ಇದು ಗೋಚಾರ ಫಲವನ್ನು ಮತ್ತು ಶಕುನಾದಿ ಗೋಚಾರ ಶಕುನಾದಿ ಕವಡೆ ಶಾಸ್ತ್ರ ಫಲಗಳನ್ನು ನೋಡೋದ್ರ ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ನೀವು ಒಂದ್ಸರಿ ಪರೀಕ್ಷೆಯನ್ನು ಮಾಡಿಕೊಂಡು ದಶಾಭುಕ್ತಿ ಯಾವುದಿದೆ ಮತ್ತು ಏನಾದ್ರು ಪರಿಹಾರ ಬೇಕಾ ಅಥವಾ ನನ್ನ ಕೆಲಸ ಕಾರ್ಯಗಳಿಗೆ ಹೇಗಿದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಸಾಡೆ ಸಾತಿ ಇರೋದ್ರಿಂದ ಸ್ವಲ್ಪ ಅರಳಿ ವೃಕ್ಷ ಪ್ರದಕ್ಷಿಣೆ, ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ. ನೇರವಾಗಿ ಭೇಟಿ ಮಾಡಬೇಕು, ಫೋನ್ ಮುಖಾಂತರ ಕನ್ಸಲ್ಟೇಷನ್ ಬೇಕು, ಜೊತೆಗೆ ಜಾತಕಗಳ ಜೊತೆಗೆ ಮನೆಯ ವಾಸ್ತು ಬಗ್ಗೆ ಪ್ಲಾನ್ ತೋರಿಸ್ಬೇಕು ಅಂದರೆ ಖಂಡಿತವಾಗಿಯೂ ಭೇಟಿ ಮಾಡಿ, ಕರೆ ಮಾಡಿ. ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.